ಚಪಾತಿಗೆ ಈ ಪಪ್ಪು ಮಾಡಿದ್ದೆ ನೋಡಿ, ಹೆಸರುಬೇಳೆದು ಸಖತ್ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ಸಿಂಪಲ್ಲಾಗಿ ಮಧ್ಯಾಹ್ನ ಅನ್ನಕ್ಕೆ ಕೂಡ ಸರಿ ಹೋಗುತ್ತೆ. ಇದು ನೋಡಿ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರಾಗಿ ಕಲಸೋದಷ್ಟೇ. ಇನ್ನೇನು ಹಾಕಲ್ಲ ನೋಡಿ, ಎಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ಅಂತ. ಲಾಸ್ಟಿಗೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಡು ಹಚ್ಚಿ ಮುಚ್ಚಿಟ್ಬಿಟ್ರೆ ಒಂದು ಅರ್ಧ ಅವರ್ ಬಿಡಿ, ಫುಲ್ ಸಾಫ್ಟಾಗಿ ಚಪಾತಿ ಬರುತ್ತೆ. ಬಿಸಿಲು ನೋಡಿ ಎಷ್ಟು, ಇದು ಲೈಟಲ್ಲ ಬಿಸಿಲು ಕಿಚನ್ ಒಳಗೆ ಅಷ್ಟು ಬಂದಿದೆ ನೋಡಿ. ಇವಾಗ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಲೋಟ ಅಷ್ಟು. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕಾಳು ಮೆಣಸು ಕುಟ್ಟಿಟ್ಟಿದ್ದೀನಿ, ಮತ್ತು ಜೀರಿಗೆ ಒಗ್ಗರಣೆಗೆ ಸಾಸಿವೆ ಜೊತೆ ಹಾಕಲಿಕ್ಕೆ. ಕುಕ್ಕರ್ ಇಟ್ಬಿಟ್ಟು ಕುಕ್ಕರಲ್ಲಿ ಮಾಡ್ಕೊಂಬಿಡಿ, ಒಂದು ವಿಸಿಲ್ ಹಾಕಿದ್ರೆ ಸಾಕು, ಸಿಂಪಲ್ಲಾಗಿ ಆಗಿಬಿಡುತ್ತೆ. ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದು ನೋಡಿ, ಸ್ವಲ್ಪ ಆದರೆ ಸಾಕು, ಒಂದು 25-30% ಆದರೂ ಸಾಕು. ಇವಾಗ ನೆನೆಸಿಟ್ಟಿರೋ ಇದು ಹೆಸರುಬೇಳೆನೂ ಇದಕ್ಕೆ ಹಾಕಿಟ್ಬಿಡ್ಬೇಕು. ಇದನ್ನ ಈಸಿಯಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಕೋಬೋದು ನೋಡಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನೀರು ಸಮೇತ ನೆನೆಸೇ ಹಾಕಬೇಕು ಅಂತಿಲ್ಲ, ತೊಳೆದ್ಬಿಟ್ಟು ಹಾಕ್ಬಿಡ್ಬೋದು. ನಂಗೆ ಟೈಮ್ ಇತ್ತು ಅದಕ್ಕೆ ನೆನೆಸಿಟ್ಟಿದ್ದೆ. ಹಾಕಿದರೆ ಒಂದೇ ವಿಸಿಲ್ ನೋಡಿ ಚೆನ್ನಾಗಿ ಆಗಿಬಿಡುತ್ತೆ. ನೀರು ಸಮೇತ ಹಾಕ್ಬಿಟ್ಟು ಒಂದೆರಡು ಕುದಿ ಬರೋವರೆಗೂ ಹಿಂಗೆ ಕಲಿಸ್ತಾ ಇರಿ, ಈ ಹಸಿ ವಾಸನೆ ಹೋಗುತ್ತೆ ಸ್ವಲ್ಪ. ನೀವು ಇವಾಗ ಇದಕ್ಕೆ ಎಲ್ಲನೂ ಹಾಕ್ಬಿಟ್ಟಿದ್ದೀವಲ್ವ, ಇವಾಗ ಇದಕ್ಕೆ ಇನ್ನೊಂದು ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಬೆಂದ ಮೇಲೆ ಗಟ್ಟಿ ಆಗಿಬಿಡುತ್ತೆ, ಇಲ್ಲಾಂದರೆ ಇಷ್ಟು ನೀರು ಹಾಕಿದ್ದೀವಲ್ವ. ಇದೊಂದು ಕುದಿ ಬರಲಿ. ಇವಾಗ ಇದಕ್ಕೆ ಈ ಮಾಮೂಲಿ ಪಪ್ಪುಗೆ ಹಾಕೋ ತವೆಗೆ ಹಾಕ್ತೀವಲ್ವ ಸೊಪ್ಪು, ಅದು ಇದು, ಅದಕ್ಕೆ ಹಾಕೋ ಧನಿಯಾ ಪುಡಿ ಇದು ಅರ್ಧ ಸ್ಪೂನ್ ಹಾಕಿ. ಮಾಮೂಲಿಯಾಗಿ ಯಾರೂ ಇದಕ್ಕೆ ಹಾಕಲ್ಲ, ನಾನೊಂದು ದಿವಸ ಟ್ರೈ ಮಾಡಿದೆ, ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ನೋಡಿಕೊಂಡು ಅರ್ಧ ಸ್ಪೂನ 1 ಸ್ಪೂನ ನೋಡಿ ಹಾಕ್ಕೊಳ್ಳಿ. ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಸಿಲ್ ಹಾಕ್ಸ್ಕೊಳ್ಳಿ. ತೆಗೀರಿ, ತೆಗೆದಾಗ ಬರುತ್ತೆ ಒಂದು ಘಮ, ಅದಕ್ಕೆ ಫಿದಾ ಆಗಿಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ನೀವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಈ ಕಾಳು ಮೆಣಸು ಪುಡಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಕರಗಿ ಇದೆಲ್ಲ ಕುದಿಯೋವರೆಗೂ ಕುದಿಸ್ಕೊಳ್ಳಿ, 1-2 ಕುದಿ. ಈ ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ಟವ್ ಆರಿಸ್ಬಿಟ್ರೆ ಆಗೋಯ್ತು ನೋಡಿ. ಸಖತ್ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ಹೆಂಚಿಟ್ಟಿದ್ದೀನಿ ಅದು ಕಾಯ್ತಾ ಇರಲಿ. ಇದು ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ, ಇದಕ್ಕೇನೂ ಹಾಕಿಲ್ಲ, ಉಪ್ಪು ಅಷ್ಟೇ ಹಾಕಿ ಕಲಸಿರೋದು. ಯಾವ ಸೈಜ್ ಬೇಕೋ ಎತ್ಕೊಂಡು ಹಿಟ್ಟು ಚಪಾತಿ ಉಜ್ಕೊಳ್ಳಿ. ಇದು ನೋಡಿ, ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು. ಇದು ಎಲ್ಲ ತೆಗಿತಾ ಇದ್ದೀನಿ, ಪ್ಲ್ಯಾಸ್ಟಿಕ್ದು ಇದೊಂದೇ ಇರೋದು, ಇದನ್ನೂ ಚೇಂಜ್ ಮಾಡ್ತೀನಿ ಸ್ವಲ್ಪ. ಇದೇ ಈ ಥರದ್ದು ಸ್ಟೀಲ್ ಬಾಕ್ಸು ತೆಗೆದು ಅದರೊಳಗೆ ಹಾಕಿಟ್ಕೋತೀನಿ ನೋಡಿ. ಈ ಥರ ಉಜ್ಕೊಳ್ಳೋದು ಅಷ್ಟೇ, ಒಂದೇ ಮುಡ್ಚೋದು ಇಲ್ಲ, ಏನೂ ಮಾಡಲ್ಲ. ನಿಮ್ಗೆ ಎಷ್ಟು ಬೇಕೋ ಒಂದು 4-5 ಉಜ್ಜಿಟ್ಕೊಂಬಿಡಿ, ಯಾರೂ ಬಂದಿಲ್ಲ ತಿನ್ನೋಕ್ಕೆ ಅಂದರೆ. ಇಲ್ಲ ಇದ್ದಾರೆ ರೆಡಿಯಾಗಿ ಅಂದರೆ ಒಂದು ಹೆಂಚು ಮೇಲೆ ಹಾಕಿ ಸುಡ್ತಾಯಿದ್ರೆ ಇನ್ನೊಂದು ಉಜ್ಜಿ ಇಟ್ಕೊಳ್ಳಿ ನೋಡಿ. ಪೊಷ್ಟದ್ದು ಮಾತ್ರ ಈಗ ಬರುತ್ತಷ್ಟೇ, ಯಾವುದೇ ಆಗಲಿ, ರೊಟ್ಟಿ ಆಗಲಿ, ದೋಸೆ ಆಗಲಿ, ಚಪಾತಿ ಆಗಲಿ, ಪೊಷ್ಟದ್ದು ಮಾತ್ರ ಚೆನ್ನಾಗಿ ಉಬ್ಬಲ್ಲ, ಎಷ್ಟೇ ಕಾದಿರಲಿ ಆಗಲ್ಲ ನೋಡಿ. ಈ ಸೆಕೆಂಡದ್ದು ಮಾಡಿ ಬುರ್ರಂತ ಎದ್ದುಬಿಡುತ್ತೆ, ಬೆಲೂನ್ ಥರ, ಅಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ಚಪಾತಿ, ಮಾಡ್ಕೊಂಡು ನೋಡಿ. ತುಂಬ ಜನ ಕೇಳ್ತಾರೆ, ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರಾ, ಸಾಫ್ಟಾಗಿರುತ್ತೆ ನೀವು ಮಾಡೋದು ಅಂತ. ಅದಕ್ಕೋಸ್ಕರ ಚಪಾತಿ ಬಗ್ಗೆನೂ ಒಂದು 2 ನಿಮಿಷ ಹೇಳಿದ್ದೀನಿ ಅನಿಸುತ್ತೆ, 2 ನಿಮಿಷ ಇಲ್ಲ, ಒಂದು ಸ್ವಲ್ಪ ಹೊತ್ತು ಹೇಳಿದ್ದೀನಿ ನೋಡಿ. ಈ ಥರ ಆಗಿ ಸರ್ವ್ ಮಾಡ್ಕೊಳ್ಳಿ. ಒಂದೊಂದು ಚಪಾತಿ ತಿಂತಾಯಿದ್ರೆ ಇನ್ನೊಂದು ಬಿಸಿ ಬಿಸಿ ಮಾಡಿಕೊಡಿ. ಈ ಪಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಚಪಾತಿ ಚೆನ್ನಾಗಿದೆ, ಸಾಫ್ಟಾಗಿದೆ, ಗೊತ್ತಾಗ್ತಾ ಇದೆ ಅಲ್ವಾ. ಇದು ಇವಾಗ ಕಟ್ ಮಾಡಿಬಿಟ್ಟು ಚಪಾತಿ, ಈ ಪಪ್ಪು ಚಪಾತಿ ಎಷ್ಟು ತಗೋತೀವೋ ಅಷ್ಟು ದಾಲ್ ಅಂತಾರೆ, ನಾವು ಹೆಸರುಬೇಳೆ ಪಪ್ಪು ಅಂತೀವಿ ನೋಡಿ. ಈ ಥರ ತಗೊಳ್ಳಿ ನೋಡಿ. ಇಷ್ಟು ಪಪ್ಪು ತಗೊಂಡು ಚಪಾತಿ ಜೊತೆ ಬಾಯಿಗಿಡಿ, ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ, ಆ ರುಚಿ ಕಣ್ಣು ಮುಚ್ಕೊಂಡು ಆಸ್ವಾದಿಸಿ.